ॐ सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकादश सूत्रैरुपनिबद्धे अस्मिन् सप्तदशे अंशाधिकरणे तदुपनिबद्धम् इदानीं चतुर्थं सूत्रं द्विवारं पठित्वा सूत्रार्थं तदवशिष्टभाष्यभागञ्च यथाचार्यानुग्रहं विचारयामः। इदं सूत्रं पादादितः षट्चत्वारिंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षट्चत्वारिंशं सूत्रं तदवशिष्टभाष्यभागञ्च यथाचार्यानुग्रहं विचारयामः। इदानीं शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ सर्वतन्त्रस्वतन्त्राय सदात्माद्वैतरूपिणे श्रीमते शङ्करार्याय वेदान्तगुरवे नमः। ॐ
ಸರ್ವತಂತ್ರ ಸ್ವತಂತ್ರಾಯ ತದಾತ್ಮಾದ್ವೈತರೂಪಿಣೆ ಶ್ರೀಮತೆ ಶಂಕರಾರ್ಯಾಯ ವೇದಾಂತ ಗುರವೇ ನಮಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಪಾದೆ ದ್ವಿತೀಯೇ ಅಧ್ಯಾಯೇ ತೃತೀಯೇ ಪಾದೆ ಸಪ್ತದಶಂ ಏಕಾದಶ ಸೂತ್ರಾತ್ಮಕಂ ಅಂಶಾಧಿಕರಣಂ. ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಮಂತ್ರವರ್ಣಾಚ್ಚ ಓಮಪಿ ಚ ಸ್ಮರ್ಯತೆ. ಓಂ ಪ್ರಕಾಶಾದಿವನ್ನೈವಂ ಪರಃ ಓಂ ಸ್ಮರಂತಿ ಚ. ಓಂ ಅನುಜ್ಞಾಪರಿಹಾರೌ ದೇಹ ಸಂಬಂಧ ಜ್ಯೋತಿರಾದಿವತ. ಓಂ ಅಸಂತತೇಶ್ಚಾವ್ಯತಿಕರಃ. ಓಂ ಆಭಾಸಯೇವ ಚ. ಓಂ ಅದೃಷ್ಟಾನಿಯಮಾತ್. ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ. ಓಂ ಪ್ರದೇಶಾದಿತಿ ಚೇನ್ನಾಂತರ್ಭಾವಾತ್. ಇವು ಆ ಅಂಶಾಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 11 ಸೂತ್ರಗಳು. ಪ್ರಕೃತ ಓಂ ಪ್ರಕಾಶಾದಿವನ್ನೈವಂ ಪರಃ. ಓಂ ಪ್ರಕಾಶಾದಿವನ್ನೈವಂ ಪರಃ. ಏನಿದ್ರರ್ಥ? ಯದ್ಯಪಿ ಸರ್ವವ್ಯಾಪಕಃ ಸೂರ್ಯಪ್ರಕಾಶಃ ಉಪಾಧಿ ಸಂಬಂಧಾತ್ ವಿಕೃತೋ ದೃಶ್ಯತೆ. ಸೂರ್ಯಪ್ರಕಾಶಃ ವಿಕೃತೋ ದೃಶ್ಯತೆ. ಕದಾ? ಕಸ್ಮಾತ್ ಕಾರಣಾತ್ ಉಪಾಧಿ ಸಂಬಂಧಾದೇವ. ತಥಾಪಿ ಸ್ವತಃ ಸೂರ್ಯಪ್ರಕಾಶಃ ವಿಕಾರಭಾವಂ ನ ಆಪದ್ಯತೆ. ಉಪಾಧಿ ಸಂಬಂಧಾದೇವ ವಿಕಾರಭಾವಂ ಆಪದ್ಯತೆ ನ ತು ಸ್ವತಃ. ತದ್ವತ್ ಪ್ರಕಾಶಾದಿವತ್ ಏವಂ ಪರಸ್ಯ ಆತ್ಮನಃ ಈಶ್ವರಾಂಶತ್ವಾಭ್ಯುಪಗಮೇಪಿ. ಪರಸ್ಯ ಆತ್ಮನಃ ಈಶ್ವರಾಂಶತ್ವ ಅಭ್ಯುಪಗಮೇಪಿ ಸಹ ದುಃಖಿತ್ವಾದಿ ವಿಕಾರಭಾವಂ ನ ಆಪದ್ಯತೆ. ಸಹ ದುಃಖಿತ್ವಾದಿ ತಸ್ಯ ದುಃಖಿತ್ವಾದಿ ವಿಕಾರಭಾವಃ ನಾಸ್ತಿ. ಇದರರ್ಥ ಏನಾಯ್ತು ನೋಡಿ. ಸರ್ವವ್ಯಾಪಕ ಸೂರ್ಯ ಆ ಪ್ರಕಾಶ ವ್ಯಾಪಕ ಉಪಾಧಿ ಸಂಬಂಧದಿಂದ ವಿಕೃತವಾಗಿ ತೋರಿದರೂ ಸಹ ಸ್ವತಃ ಯಾವ ವಿಕಾರ ಭಾವವನ್ನು ಅದು ಹೊಂದುವುದಿಲ್ಲ. ಏನು ಅದು ಯಾವುದೋ ಒಂದು ಮರದ ಒಂದು ಕೊಂಬೆ ನೋಡಿಕೊಂಡು ಅಥವಾ ಕೈ ಬೆರಳುಗಳು ನೋಡಿಕೊಂಡು ಅಲ್ಲಾಡ್ತಾ ಇದ್ರೆ ಓ ನೋಡ್ರಿ ಆಕಾಶ ಅಲ್ಲಾಡ್ತಾ ಇದೆ ಅಂತ ಏನೋ ಒಂದು ವಿಕಾರ. ಸ್ವತಃ ಯಾವ ವಿಕಾರವೂ ಇಲ್ಲ. ಅದರಂತೆ ಪರಮಾತ್ಮನು ಈಶ್ವರ ಪರಮಾತ್ಮ ಇವನು ಅಂಶಿ ಎಂಬುದಾಗಿ ಇಟ್ಟುಕೊಂಡರೂ ಕೂಡ ಜೀವ ಅಂಶ, ಇವನು ಅಂಶಿ ಎಂಬುದನ್ನು ಒಪ್ಪಿಕೊಂಡರೂ ಸಹ ಜೀವರುಗಳ ಯಾವ ಸಂಸಾರಿತ್ವವೂ ಕೂಡ ಈಶ್ವರನಿಗೆ ಲೇಷ ಮಾತ್ರವೂ ಸಂಭವಿಸುವುದಿಲ್ಲ. ಯಾತಕ್ಕೆ? ಜೀವರಿಗೆ ಯಾಕೆ ಸಂಭವಿಸುತ್ತೆ, ಇವನು ಯಾಕೆ ಸಂಭವಿಸೋದಿಲ್ಲ ಅಂತ ಹೇಳಿದ್ರು. ಏನಂತ ನೋಡಿ, ಜೀವರುಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತೇ? ಅವರು ಈ ದೇಹ ಇಂದ್ರಿಯ ಇಂತಹ ಮುಖ್ಯಾತ್ಮ ಅಲ್ಲ, ಗೌಣಾತ್ಮರುಗಳು ಮತ್ತೆ ಮಿಥ್ಯಾತ್ಮರುಗಳು. ಗೌಣಾತ್ಮ ಮತ್ತೆ ಮಿಥ್ಯಾತ್ಮರುಗಳನ್ನೇ ಏನು ಮಾಡಿದ್ದಾರೆ? ಮುಖ್ಯಾತ್ಮ ಅಂತ ಹೇಳಿ ಆ ಮುಖ್ಯ ಆತ್ಮನನ್ನ ಈ ಗೌಣ ಮಿಥ್ಯಾತ್ಮ ಅವರುಗಳಲ್ಲಿ ಅಧ್ಯಾಸ ಮಾಡಿ ವ್ಯವಹಾರ ಮಾಡ್ತಾ ಇದ್ದಾರೆ. ಓ ನಾನೇ ಅವನು, ನಾನೇ ಮಗ, ನಾನೇ ಮನೆ, ನಂದೇ ಕಾರು, ನಾನೇ ಇದು ಅಂತ ಅಂದ್ಕೊಂಡು ಅದರಲ್ಲಿ ಅಭಿಮಾನವನ್ನಿಟ್ಟು ವ್ಯವಹಾರ ಮಾಡ್ತಾ. ಆದ್ದರಿಂದ
ಆ ಅಭಿಮಾನವನ್ನಿಟ್ಟು ವ್ಯವಹಾರ ಮಾಡ್ತಾ ಇರೋದ್ರಿಂದ ಇವರಿಗೆ ಏನಾಗ್ತಾ ಇದೆ, ಅದರ ಸಂಬಂಧವಾದ ಸುಖ ದುಃಖ ಆಗ್ತಾ ಇದೆ. ಪರಮಾತ್ಮ ಆ ಅಭಿಮಾನವನ್ನು ಇಟ್ಕೊಂಡಿಲ್ಲ, ಆದ್ದರಿಂದ ಅವನಿಗೆ ಯಾವ ಸುಖ ದುಃಖ ಆಗಲಿ ಸಂಸಾರಿತ್ವ ಅಂತಕ್ಕಂಥದ್ದು ಆಗುವ ಸಂಭವವೇ ಇಲ್ಲ. ಇದೇ ವ್ಯತ್ಯಾಸ ಇವ್ರಿಗೂ ಅವ್ರಿಗೂ ಅಂತ ಹೇಳಿ ಏನು ಮಾಡಿದ್ರು, ಈಗ ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲಿ 290ನೇ ಪುಟದಲ್ಲಿ ಮಧ್ಯಭಾಗ, ಆ ಪೇಜ್ ಮಧ್ಯಭಾಗ ಆ ಸೂತ್ರವನ್ನು 2 ಬಾರಿ ಪಾರಾಯಣ ಮಾಡಿಬಿಡೋಣ. ಪ್ರಕೃತ ಸೂತ್ರ ಅದು. ಓಂ ಪ್ರಕಾಶಾದಿವನ್ನೈವಂ ಪರಃ, ಓಂ ಪ್ರಕಾಶಾದಿವನ್ನೈವಂ ಪರಃ. ಇಷ್ಟು ಹೇಳಾಯ್ತಲ್ಲ ಈಗ. ಯಾಕೆ ಇವರು ನೋಡಿ ಅಲ್ಲಿ ಕೊನೆಯ ಪದ ನೋಡಿ, ಜೀವಸ್ಯಾಪಿ, ಇದು ಜೀವರುಗಳಿಗೂ ಕೂಡ ಪರಮಾತ್ಮನಂತೆ ಸಂಸಾರಿತ್ವ ಅಂತ ಅನ್ನೋದು ಇಲ್ಲವೇ ಇಲ್ಲ. ಬರೀ ಪರಮಾತ್ಮನಿಗೆ ಮಾತ್ರ ಇಲ್ಲ ಅಂತಲ್ಲ, ಜೀವರಿಗೂ ಇಲ್ಲ. ಆದರೆ ಏನು ಮಾಡಿದ್ದಾರೆ, ಜೀವರು ತಾವೇ ತಾವು ತಂದು ಹಾಕ್ಕೊಂಬಿಟ್ಟಿದ್ದಾರೆ, ತಮ್ಮ ತಲೆ ಮೇಲೆ ತಾವೇ ಎಳ್ಕೊಂಬಿಟ್ಟಿದ್ದಾರೆ ಚಪ್ಪಡಿನ. ಏನದು? ಅದೇ ಅಧ್ಯಾಸ ಎಂಬತಕ್ಕಂಥ ಚಪ್ಪಡಿ, ಅಭಿಮಾನ ಎಂಬತಕ್ಕಂಥ ಚಪ್ಪಡಿ, ಅದೇ ಅವಿದ್ಯಾ ಎಂಬತಕ್ಕಂಥ ಚಪ್ಪಡಿ. ಅವಿದ್ಯಾ ಬೇರೆ, ಅಧ್ಯಾಸ ಬೇರೆ. ಅವಿದ್ಯಾ ಕಾರಣ, ಅಧ್ಯಾಸ ಕಾರ್ಯ ಅಂತ ಅಲ್ಲ. ಮತ್ತು ಅಧ್ಯಾಸಕ್ಕೆ ಏನು ಕಾರಣ? ಹಾಗಾದ್ರೆ ಒಂದು ಕಾರಣ ಇರಬೇಕಲ್ಲ. ಅಂದರೆ ಅದಕ್ಕೆ ಹೇಳ್ತಾರೆ, ವಿವೇಕವಿಲ್ಲದಿರುವುದೇ ಕಾರಣ, ಅವಿವೇಕವೇ ಕಾರಣ. ಅವಿವೇಕದಿಂದ ಅಧ್ಯಾಸ, ಅಧ್ಯಾಸದಿಂದ ಸಂಸಾರಿತ್ವ ಅಷ್ಟೆ. ಅವಿವೇಕ ಯಾತಕ್ಕೆ? ಅವಿವೇಕ ಅಂತಂದರೆ ಆ ಪದಾರ್ಥದ ಜ್ಞಾನ ನಮಗೆ ಸರಿಯಾಗಿಲ್ಲ, ಅದರ ಬಗ್ಗೆ ಜ್ಞಾನ ಇಲ್ಲ, ಅಜ್ಞಾನ ಅಷ್ಟೆ. ಹೀಗೆ ಇದರ ಒಂದು ಆ ಅವಿದ್ಯಾ ಕಾರಣದಿಂದ ಏನು ಮಾಡಿದ್ದಾರೆ, ಆ ಉಪಾಧಿ ಕಾರಣ ಅನ್ನೋದು ಉಪಾಧಿಯಿಂದ ಅವರಿಗೆ ಒಂದು ದುಃಖ ಆಗ್ತಾ ಇದೆ. ಪರಮಾರ್ಥವಾಗಿ ಯಾವ ಜೀವರು ಕೂಡ ದುಃಖಿಯಲ್ಲ, ಅಲ್ಲ, ಯಾವ ಜೀವರುಗಳು ಎಂಬತಕ್ಕಂತಹ ತತ್ವವೇ ಇಲ್ಲ. ಎಲ್ಲರೂ ಪರಮಾತ್ಮ ಸ್ವರೂಪಿಗಳೇ. ಎಲ್ಲರೂ ಅಂತಕ್ಕಂಥದ್ದು ಇಲ್ಲ, ಇರತಕ್ಕಂಥದ್ದು ಒಬ್ಬನೇ ಪರಮಾತ್ಮ. ಅವರಿಗಿಂತ ಬೇರೆಯಾಗಿ ಜೀವರೂ ಇಲ್ಲ, ಯಾರೂ ಇಲ್ಲ. ಹೀಗೆ ಇದನ್ನು ಹೇಳ್ತಾ ಇದ್ದ ನೋಡಿ. ನೋಡಿ ಕೊನೆಯ ವಾಕ್ಯ ಓದ್ತೇವೆ, ನೆನ್ನೆ ಆಗಿದ್ದು. ಜೀವಸ್ಯಾಪಿ ಅವಿದ್ಯಾಕೃತ ನಾಮರೂಪ ನಿರ್ವೃತ್ತ ದೇಹೇಂದ್ರಿಯ ದ್ಯುಪಾಧ್ಯ ವಿವೇಕ ಭ್ರಮ ನಿಮಿತ್ತ ಏವ ದುಃಖಾಭಿಮಾನ ನತು ಪಾರಮಾರ್ಥಿಕೋಸ್ತಿ. ಜೀವನಿಗೂ ಕೂಡ ಈ ದುಃಖ ಇದೆಯಲ್ಲ, ಇದು ಪರಮಾರ್ಥವಾಗಿ ಅವನಿಗೆ ಜೀವತ್ವ ಅಂತಕ್ಕಂಥದ್ದು ಇಲ್ಲ. ಜೀವತ್ವ ಇದೆಯಲ್ಲ, ಅದು ಪರಮಾರ್ಥವಲ್ಲ. ಅದು ಏನದು? ಆಗಂತುಕ. ಯಾತಕ್ಕೆ ಆಗಂತುಕ ಇದೆ? ಯಾವುದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಅವಿದ್ಯಾಕೃತ ನಾಮರೂಪ, ಅವಿದ್ಯೆಯಿಂದ ಎತ್ತಿ ಹಾಕಲ್ಪಟ್ಟದೆ, ಅವಿದ್ಯೆಯಿಂದ ಮಾಡಲ್ಪಟ್ಟದೆ ಯಾವುದು? ಈ ನಾಮರೂಪ ಬೇರೆ 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 ಮಾಡ ಅವಿದ್ಯೆಯಿಂದ. ಅದರಿಂದ ಉಂಟಾಗಿದೆ ಏನಾಯಿತು? ದೇಹೇಂದ್ರಿಯ. ಸರಿ, ಅದರಲ್ಲಿ ಆ ಆ ಅಭಿಮಾನ ಉಂಟಾಯಿತು. ಯಾಕೆ ಉಂಟಾಯಿತು? ಅದೇ ನಾನು ಅಂತ ಅನ್ಕೊಂಬಿಟ್ಟ. ಯಾಕೆ? ವಿವೇಕ ಇಲ್ಲ, ಅವಿವೇಕ. ಅದರಿಂದ ಏನಾಯಿತು? ಭ್ರಮೆ ಆಯಿತು. ಭ್ರಮೆ ಅಂತ ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ ಆಯಿತು. ಅದರಿಂದ ಏನಾಯಿತು? ದುಃಖ ಉಂಟಾಯಿತು. ಅಷ್ಟೇ. ಇವೆಲ್ಲದರಿಂದ ದುಃಖ ಉಂಟಾಗಿದೆ ಹೊರತು ಪರಮಾರ್ಥವಾಗಿ ನೋಡಿದರೆ ಜೀವನಿಗೆ ದುಃಖ ಇಲ್ಲ ಅಂತ ಅಲ್ಲ. ಜೀವ ಅಂತ ಅನ್ನೋನೇ ಒಂದು ವಸ್ತು ಯಾವುದು ಕೂಡ ಇಲ್ಲ. ಮತ್ತು ಇದೆಯಲ್ಲ, ಜೀವನಿಗೆ ಜೀವತ್ವ ಅಂತ ಬಂದಿದೆಯಲ್ಲ, ಅದೇ ಅವಿದ್ಯಾಕೃತ. ಇನ್ನು ಜೀವತ್ವಾನೇ ಇಲ್ಲದೆ ಇದ್ಮೇಲೆ ಇನ್ನು ಸಂಸಾರಿತ್ವ ಎಲ್ಲಿ? ಯಾವ ತ್ವಾನೂ ಇಲ್ಲ, ಏನೂ ಇಲ್ಲ. ಜೀವತ್ವ ಅಂತ ಇದ್ದರೆ ತಾನೇ ಸಂಸಾರಿತ್ವ ಅಂತ ಬರೋದು. ಜೀವತ್ವವೇ ಇಲ್ವಲ್ಲ. ನೋಡಿ ಎಂಥ ಇದು ಸಿದ್ಧಾಂತ ಹೇಗಿದೆ ಅಂದರೆ, ಇದು ತಲೆ ಹೋದ್ ಬಹಳ ಕಷ್ಟ. ಇದನ್ನೇ ಹೇಳೋದು. ಯಾವುದಕ್ಕೆ? ಯಾಜ್ಞವಲ್ಕ್ಯ ಹೇಳಿದ್ರಲ್ಲ ಆ ಥರ. ಆತ್ಮಾವ ಅರೆ ದ್ರಷ್ಟವ್ಯ. ಏನು ಮಾಡಬೇಕು? ಇಂಥ ವಾಕ್ಯ ಕೇಳಬೇಕು. ಶ್ರೋತವ್ಯ, ಅರ್ಥವಾದಿಲ್ಲ. ಮಂತವ್ಯ, ನಿಧಿಧ್ಯಾಸಿತವ್ಯ. ಏನೋ ತರ್ಕದಿಂದ ವಿಚಾರ ಮಾಡಬೇಕು. ತರ್ಕ ಅಂತಕ್ಕಂಥದ್ದು ಬೇಕೇ ಬೇಡವೇ ವೇದಾಂತಕ್ಕೆ? ತರ್ಕ ಅಂತನ್ನೋದು ಬೇಕು. ಎಂತಹ ತರ್ಕ ಬೇಕು ಅದನ್ನು ಮುಂದೆ ಹೇಳ್ತಾರೆ. ಶ್ರುತ್ಯನುಗೃಹೀತ ತರ್ಕ ಅನುಭವಾಂಗತ್ವೇನ
ಇಹ ಆಶ್ರೀಯತೆ ಅಂತಕ್ಕಂಥದ್ದು. ಇದನ್ನು ಮೊಟ್ಟ ಮೊದಲೇ ಹೇಳಿದ್ದಾರೆ. ನಾವು ಇಲ್ಲಿ ಈ ಸೂತ್ರ ಭಾಷ್ಯವನ್ನು ಈ ಒಂದು ವಿಧವಾದ ಪ್ರತಿಪತ್ತಿ ಇದೆಯಲ್ಲ, ವಿಪ್ರತಿಪತ್ತಿ, ಇವಕ್ಕೆಲ್ಲ ಸಮಾಧಾನವನ್ನು ಈ ಮುಂದೆ ಈ ಶಾರೀರಕ ಮೀಮಾಂಸಾ ಶಾಸ್ತ್ರದಲ್ಲಿ ನಾವು ಆ ಒಂದು ಶಾಸ್ತ್ರಕ್ಕೆ ವಿರೋಧವಿಲ್ಲದ ತರ್ಕದ ಸಹಾಯದಿಂದ ಅವಿರೋಧಿ ತರ್ಕೋಪಕರಣ ನಿಶ್ರೇಯಸ ಪ್ರಯೋಜನ ಪ್ರಸ್ತೂಯತೆ ಅಂತ ಮೊಟ್ಟ ಮೊದಲು ಪ್ರತಿಜ್ಞೆ ಮಾಡಿ ಹೇಳಿದ್ದಾರೆ ಆಚಾರ್ಯರು. ತರ್ಕವೇ ಹೀಗೆ ತರ್ಕದಿಂದ ವಿಚಾರ ಮಾಡಬೇಕು, ಮಾಡಿ ತಿಳ್ಕೊಳ್ಬೇಕು. ಮತ್ತು ಮುಂದೆ ನೋಡೋಣ. ಯಥಾಚ ಸ್ವದೇಹಗತ ದಾಹಚ್ಛೇದಾದಿ ನಿಮಿತ್ತಂ ದುಃಖಂ ತದಭಿಮಾನ ಭ್ರಾಂತ್ಯ ಅನುಭವತಿ. ಇದು ಇವೆಲ್ಲ ಅಧ್ಯಾಸ ಭಾಷೆ ಹೊಂದಿರತಕ್ಕಂಥದ್ದು, ಗೊತ್ತಿರತಕ್ಕಂಥ ನಾವು ನೋಡಿದ್ದೇವಲ್ಲ. ಇದು ತನ್ನ ದೇಹದಲ್ಲೇ ಇರತಕ್ಕಂಥ ಈ ಒಂದು ಬಾಯಾರಿಕೆ ಮತ್ತು ಇನ್ನೇನೋ ಒಂದು ಏಟಾಯಿತು, ಏನು ಕುಯ್ಕೊಳ್ಳ ಏನೋ ಮಾಡ್ದ, ಅದಕ್ಕೆ ದುಃಖ ಏನಾಗುತ್ತೆ? ತದಭಿಮಾನ ಭ್ರಾಂತ್ಯ, ಅದರಲ್ಲಿ ಅಭಿಮಾನ ಎಂಬತಕ್ಕಂಥ ಒಂದು ಭ್ರಾಂತಿ, ಅದರಿಂದ ಏನಾಯಿತು? ಓ ನನಗೆ ಆಯಿತು ಅಂತ ಅಂದ್ಕೊಂಡ ಅಂತ ಹೇಳಿ ಆ ಅನುಭವತೆ, ಅದನ್ನು ಅನುಭವಿಸ್ತಾ ಆ ಯಾವುದನ್ನು? ಆ ದುಃಖವನ್ನು. ತಥಾ ಪುತ್ರ ಮಿತ್ರಾದಿ ಗೋಚರಮಪಿ. ಈ ಪುತ್ರ ಮಿತ್ರ ಅವರೆಲ್ಲ ಯಾರು? ಗೌಣಾತ್ಮ ಅವರೆಲ್ಲ, ಹೌದಾನೆ? ಹೀಗೆ ಬೇಕಾ ಸೇರಿಸ್ಕೋಬಹುದು. ಪುತ್ರ ಮಿತ್ರಾದಿ ಗೌಣಾತ್ಮ ಗೋಚರಮಪಿ ದುಃಖಂ ತದಭಿಮಾನ ಭ್ರಾಂತ್ಯ ಏವ ಅನುಭವತಿ. ಇನ್ನು ಮಕ್ಕಳು, ಸ್ನೇಹಿತ ಮುಂತಾದವರು, ಇವರು ಏನಾಗುತ್ತೆ? ಇವರೆಲ್ಲರ ಒಂದು ಏನಾಗಿ ಅವರ ಒಂದು ದುಃಖ ಅಂತ ಇದೆಯಲ್ಲ, ಏನೋ ಆಯಿತು ಪುತ್ರನಿಗೆ, ಮಿತ್ರನಿಗೆ ಏನೋ ಆಯಿತು, ಆ ದುಃಖ ಯಾತಕ್ಕದು ಅಂದರೆ ಅಹಮೇವ ಪುತ್ರ ಅಹಮೇವ ಮಿತ್ರಂ ಇತ್ಯೇವಂ. ಹೀಗೆ ನಾನೇ ಅವನಾಗಿದ್ದೇನೆ, ಮಿತ್ರನಿಗೆ ನಾನಾಗಿದ್ದೇನೆ, ಅಭಿಮಾನ ಅಷ್ಟೇ. ಇದೆಲ್ಲ ಸೂತ್ರ ಈ ಅಧ್ಯಾಸ ಭಾಷೆಯಲ್ಲಿ ಬಂದಿರತಕ್ಕಂಥದ್ದು. ಇತ್ಯೇವಂ ಸ್ನೇಹ ವಶೇನ. ಹೀಗೆ ಸ್ನೇಹ ಅಂದ್ರೇನು? ಅದಕ್ಕೆ ನಂಟು, ಅಂಟ್ಕೊಂಡ್ಬಿಟ್ಟಿದ್ದಾನೆ. ಅದರ ವಶದಿಂದ ಪುತ್ರ ಮಿತ್ರಾದಿಷು ಅಭಿನಿವಿಷಮಾನ, ಅದರಲ್ಲೇ ಅಭಿನಿವಿಷ್ಟನಾಗಿ, ಅಂದರೆ ಅದರಲ್ಲಿಯೇ ಒಂದು ನೆಟ್ಟ ಅಭಿಮಾನವುಳ್ಳವನು. ಆದ್ದರಿಂದ ಏನಾಗಿದೆ? ಅವರ ದುಃಖ ಅವರಿಗಾಯಿತು, ತಾನಿಗೆ ಅಂತ ಅಂದ್ಕೊಂಡ. ಹೌದು ತಾನೆ, ಅವ್ರಿಗೇನು ಆಯಿತು, ನನಗೆ ಯಾದಾಗಿದೆ. ಹೌದು, ಯಾಕೆ? ಆ ಅಭಿಮಾನ ಅಷ್ಟೆ. ಮತ್ತು ತತಶ್ಚ ನಿಶ್ಚಿತಮೇತತ್ ಅವಗಮ್ಯತೆ ಮಿಥ್ಯಾಭಿಮಾನ ಭ್ರಮ ನಿಮಿತ್ತ ಏವ ದುಃಖಾನುಭವ. ನೋಡಿ, ತೀರ್ಮಾನ ಮಾಡಿಬಿಟ್ರು. ಆದ್ದರಿಂದ ಏನು? ನಿಶ್ಚಿತಮೇತತ್ ಅವಗಮ್ಯತೆ. ಇದಂ ಏತತ್ ನಿಶ್ಚಿತಂ ಅವಗಮ್ಯತೆ. ಇದು ಬರೀ ಗೊತ್ತಾಗೋದಲ್ಲ, ನಿಶ್ಚಯವಾಗಿ ಇದಮಿತ್ತಂ, ಇದೇ ಕಾರಣ, ಬೇರೆ ಇನ್ನೇನು ಕಾರಣವಿಲ್ಲ. ಏನು ಕಾರಣ ಅಂದರೆ ಮಿಥ್ಯಾಭಿಮಾನ ಭ್ರಮ ನಿಮಿತ್ತ ಏವ. ಮಿಥ್ಯಾಭಿಮಾನ, ಹೌದು ತಾನೆ? ಯಾಕೆ? ತನಗಿಂತ ಬೇರೆಯಾಗಿರತಕ್ಕಂತಹ ಎಲ್ಲ ಅನಾತ್ಮ ವಸ್ತುಗಳು ಕೂಡ ಇದು ಮಿಥ್ಯಾಭ್ರಮ, ತಪ್ಪು ತಿಳುವಳಿಕೆಯಿಂದ ಆಗಿರ್ತಕ್ಕಂಥ ತೋರಿಕೆ ಇದಷ್ಟೇ, ಸುಳ್ಳಾಗಿ ತೋರುತ್ತಾ ಇರತಕ್ಕಂಥದ್ದಷ್ಟೇ. ಏನು? ಕೇವಲ ಆಭಾಸಮಾನವಾಗಿರ್ತಕ್ಕಂಥದ್ದು ಇವೆಲ್ಲವೇ ತೋರ್ತಾ ಇದೆ ಅಷ್ಟೇ. ಕಪ್ಪೆ ಚಿಪ್ತಾರೆ ಬೆಳ್ಳಿ ತೋರುತ್ತೆ, ಒಳ್ಳೆ ಮರಳಿದೆ, ಮರಳು ಕಾಡು, ನೀರು ತೋರುತ್ತೆ, ಹಾಗೆ ತೋರ್ತಾ ಇದೆ. ಇದಕ್ಕೇನು ಅಸ್ತಿತ್ವ ಅಂತ ಅನ್ನೋದೇ ಇಲ್ಲ. ವಿಚಾರ ಮಾಡಿ ನೋಡಿದಾಗ ಏನಾಗುತ್ತೆ? ಅದು ಇಲ್ಲವೇ ಇಲ್ಲ ಅಂತ ಗೊತ್ತಾ. ಅದನ್ನು ಮಿಥ್ಯಾಭಿಮಾನ ಆ ಭ್ರಮ ನಿಮಿತ್ತದಿಂದ ದುಃಖಾನುಭವ ಅಷ್ಟೆ. ಅದು ಹೋಯಿತು. ಯಾವ ದುಃಖ? ದುಃಖ ಅಂದರೆ ಎರಡೂ ಕೂಡ, ಸುಖ ದುಃಖ ಅಂತಕ್ಕಂಥದ್ದು ದ್ವಂದ್ವ ಅಂತಂದು, ದ್ವಂದ್ವನೇ ಇರೋದಿಲ್ಲ. ಮಿಥ್ಯ ದುಃಖ ಹೋಯಿತು. ವ್ಯತಿರೇಕ ದರ್ಶನಾಚ ಏವಂ ಅವಗಮ್ಯತೆ. ಮತ್ತು ಇದರ ವ್ಯತಿರೇಕದಿಂದ ಅಂದರೆ ಇನ್ನೊಂದು, ಮಿಥ್ಯಾಭಿಮಾನ ಭ್ರಮಿತ್ತ ದುಃಖಾನುಭವ ಆಯಿತು. ಇದು ವ್ಯತಿರೇಕದಿಂದ ನೋಡಿದಾಗಲೂ ಕೂಡ, ಇನ್ನೊಂದು ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಏನಾಗುತ್ತೆ? ತಥಾ ಹೇಗೆ ಅಂದರೆ ಪುತ್ರ ಮಿತ್ರಾದಿಮತ್ಸು, ಅಂದರೆ ಪುತ್ರ ಮಿತ್ರ ಇವರುಗಳನ್ನು ಉಳ್ಳವರಲ್ಲಿ, ಮತ್ಸು ಅಂದರೆ ಇರೋರು ಅಂತ, ಧನವಾನ್ ಅಂತಲ್ಲ, ಹಾಗೆ ಪುತ್ರ ಮಿತ್ರಾದಿವಾನ್, ಅದೇ ಸಪ್ತಮಿ ಬಹುವಚನ ರೂಪ ಪುತ್ರ ಮಿತ್ರಾದಿ ಮತ್ಸು ಅಂತ. ಪುತ್ರ ಮಿತ್ರಾದಿ ಒಂದು ಉಳ್ಳವನಿಗೆ ಬಹುಶು ಉಪವಿಷ್ಟೇಶು
ಏನು ಎದುರುಗಡೆ ಇದ್ದಾರೆ, ದೊಡ್ಡ ಸಭೆ ನಡೀತಾ ಇದೆ, ಅಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರು ಎಲ್ಲರೂ ಕೂತಿದ್ದಾರೆ, ಬಹಳ ಜನ ಕೂತಿದ್ದಾರೆ. ಏನಾಗಿದೆ ಅವರು ಅಲ್ಲಿ ಏನಾಗಿದೆ, ಇವನ ಮಕ್ಕಳು ಮರಿ ಮಕ್ಕಳು ಅಂತ ಅಲ್ಲ, ಎಲ್ಲರೂ ಬೇಕಾದ ಒಂದು ಸಭೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಸಭೆಯಲ್ಲಿ ಬೇಕಾದಷ್ಟು ಜನ ಕೂತಿದ್ದಾರೆ. ಆಗ ಏನಾಯಿತು, ಏನೋ ತತ್ ಸಂಬಂಧಾಭಿಮಾನಿಷು ಇತರೇಷು ಚ ಪುತ್ರೋ ಮೃತಃ ಮಿತ್ರಂ ಮೃತಂ ಇತ್ಯೇವ ಮಾದ್ಯುದ್ಘೋಷಿತೆ. ಅಲ್ಲಿ ಯಾರೋ ಬಂದರು, ಒಂದು ಉದ್ಘೋಷ ಮಾಡಿದ್ರು, ಯಾರೋ ಇಂಥವನು ಅವನ ಮಗಗೆ ಅವ್ನಿಗೆ ಏನೋ ಆಯಿತು, ಮೃತ ಅನ್ನೋದು ಬೇಡ, ಅವನಿಗೇನೋ ಕೆಟ್ಟದ್ದಾಯಿತು, ಏನೋ ಬರ್ತಾ ಇದ್ದ ಅಲ್ಲಿ ಬಿದ್ದುಬಿಟ್ನಪ್ಪ ಅಂತ ಏನೋ ಹೇಳಿದ್ರು. ಹಾಗೆ ಹೇಳಿದ್ರೆ, ತನ್ನ ಸ್ನೇಹಿತನಿಗೆ ಬರ್ತಾ ಇದ್ದ ಅವನಿಗೇನೋ ಅಲ್ಲಿ ಬಿದ್ದುಬಿಟ್ಟ ಏನೋ ಹೇಳಿದ್ರೆ, ಅದರ ಉದ್ಘೋಷಿತ ಹೇಳಿದ್ರೆ, ಆ ಸಭೆಯಲ್ಲಿ ಹೇಳಿದ್ರು ಅವರು, ಅವರಿಗೆ ಯಾರಿಗೆ ಅವ್ರು ಹೇಳ್ತಾರಲ್ಲ, ಅವರಿಗೆ ಪುತ್ರಮಿತ್ರಾದಿಮತ್ವಾಭಿಮಾನ, ಯಾರಿಗೆ ತಾವನು ತನ್ನವನು ತನ್ನ ಮಗ ತನ್ನ ಸ್ನೇಹಿತ ಅಂತಕ್ಕಂಥ ಅಭಿಮಾನ ಇದೆಯೋ ಅವನಿಗೆ ಮಾತ್ರ ದುಃಖವಾಗತ್ತೆ. ಬೇಕಾಷ್ಟು ಜನ ಕೂತಿದ್ದಾರೆ, ಅವನು ಯಾರೋ ಬಿದ್ದವನು ಯಾರಿಗೆ ಸಂಬಂಧಪಟ್ಟಿದ್ದಾನೋ ಅವರಿಗೆ ಅವನು ಬಿದ್ದ ಅಂತ ಆಯಿತು, ಇವನು ದುಃಖವಾಯಿತು. ಏನಾಗುತ್ತೆ, ಬೇರೆಯವ್ರಿಗೆ ಆಗೋದಿಲ್ಲ. ಹಾಗೆ ಅಲ್ಲಿಗೆ ಏನಾಯಿತು, ಈ ದುಃಖ ಆಗುತ್ತೆ ಅಂದರೆ ಅಭಿಮಾನವೇ ಕಾರಣ, ಮಿಥ್ಯಾಭಿಮಾನವೇ ಕಾರಣ, ಅಷ್ಟೇ, ಇನ್ನೇನು ಕಾರಣವಿಲ್ಲ. ಈ ಹಾಗಂದ ಮಾತ್ರಕ್ಕೆ ಅವನು ಬಿದ್ದುಬಿಟ್ಟ ಏನು ಅವನು ನೋಡ್ಕೊಂಡು ಹೋಗೋದು ಅದಲ್ಲ. ಬಿದ್ದುಬಿಟ್ಟ ನೋಡ್ಕೊಂಡು ಹೋಗೋದು ಅಂತ ಅವನಿಗೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು, ಅದು ಬೇರೆ ವಿಚಾರ. ಅದು ಆದರೆ ಯಾವ ಅಭಿಮಾನವನ್ನು ಇಟ್ಕೊಳ್ಬಾರ್ದು, ಅಷ್ಟೆ. ಅಭಿಮಾನ ಇಟ್ಕೊಳ್ಬಾರ್ದು. ಏನೋ ಒಂದು ಜೀವ ವ್ಯವಹಾರ ಮಾಡ್ತಾ ಇದ್ದಾನೆ, ಕರ್ತವ್ಯ ಅಷ್ಟೆ. ಇದನ್ನ ಹೀಗೆ ಮೂತ್ರವಿತ್ಯವನ್ನು ತನ್ನಿಮಿತ್ತ ನ ಅಭಿಮಾನಹೀನಾನಾಂ ಪರಿವ್ರಾಜಕಾದೀನಾಂ. ಇನ್ನು ಯಾರೋ ಒಬ್ಬ ಸನ್ಯಾಸಿ ಬಂದಿದ್ದಾನೆ, ಅವನಿಗೇನು, ಅವನ ಸ್ನೇಹಿತ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಬಂಧು ಇಲ್ಲ, ಬಾಂಧವರಿಲ್ಲ, ಯಾರೂ ಇಲ್ಲ, ಪರಿವ್ರಾಜಕ ಸನ್ಯಾಸಿ ಎಲ್ಲ ಬಿಟ್ಟವನು. ಅವನಿಗೆ ಅಯ್ಯೋ ಯಾರು ಏನಾದರೂ ಏನೋ ಒಂದು ದುಃಖ ಅಂತಕ್ಕಂಥದ್ದು ಏನೂ ಆಗ್ಬೋದು, ಹೇಗೆ ಸಂಬಂಧ ಇಲ್ಲ ಅವನಿಗೆ. ಅತಶ್ಚ ಲೌಕಿಕಸ್ಯಾಪಿ ಪುಂಸಃ ಸಮ್ಯಕ್ ದರ್ಶನಾರ್ಥವತ್ವಂ ದೃಷ್ಟಂ. ಹೀಗೆ ಈ ಲೌಕಿಕದಲ್ಲೂ ಕೂಡ ಈ ಒಂದು ಸಾಮಾನ್ಯ ಜನರಿಗೆ ಸಮ್ಯಕ್ ದರ್ಶನಾರ್ಥವತ್ವಂ ದೃಷ್ಟಂ ಅಂದ್ರೆ ಏನು, ಸಮ್ಯಕ್ ದರ್ಶನ ಎಂಬ ಅರ್ಥ ಅಂದರೆ ಪ್ರಯೋಜನ, ಅದನ್ನ ಹೇಳಿದ್ದಾರೆ. ಅಂದ್ರೆ ಏನು ನೋಡು, ಸಮ್ಯಕ್ ದರ್ಶನ ಅಂದ್ರೆ ಏನು, ಓಹೋ ನನಗೂ ಅವನಿಗೂ ಕೂಡ ಏನು ಸಂಬಂಧವಿಲ್ಲ, ಅಂದರೆ ಅಭಿಮಾನ ಇಲ್ಲದೆ ಇರತಕ್ಕಂಥದ್ದು, ಇದೇ ಸಮ್ಯಕ್ ದರ್ಶನ. ಅಭಿಮಾನ ಶೂನ್ಯದಿಂದ ನೋಡುವುದು ಅಂತ ಅನ್ನೋದು ಸಮ್ಯಕ್ ದರ್ಶನ. ಅದರಿಂದ ಆಗತಕ್ಕಂಥ ಪ್ರಯೋಜನವನ್ನು, ಪ್ರಯೋಜನ ಏನಾಯಿತು, ಅವನು ದುಃಖ ಆಗಲಿಲ್ಲ, ಅದೇ ಪ್ರಯೋಜನ, ಅದನ್ನು ಹೇಳಿದ್ದಾರೆ. ಕಿಮುತ ವಿಷಯ ಶೂನ್ಯಾತ್ ಆತ್ಮನೋ ಅನ್ಯದ್ವಸ್ವಂತರಂ ಅಪಶ್ಯತಃ ನಿತ್ಯ ಚೈತನ್ಯ ಮಾತ್ರ ಸ್ವರೂಪಸ್ಯ ಇತಿ. ನೋಡಿ, ಇನ್ನು ಲೌಕಿಕದಲ್ಲೇ ಎಕ್ಕಷ್ಟು ಸಭೆಯಲ್ಲಿ ಕೂತಿದ್ದ, ಯಾರಿಗೋ ಏನೋ ಆಯಿತು ಅಂತ ಹೇಳಿದ್ರು, ಇವನಿಗೂ ಅವನಿಗೂ ಏನೂ ಸಂಬಂಧ ಇಲ್ಲ, ಇವನಿಗೇನೂ ಆಗಲೇ ಇಲ್ಲ. ಹೌದು ತಾನೆ, ಒಂದು ಲೌಕಿಕದಲ್ಲೇ ಈ ಥರ ಇದೆ, ಇವನಿಗೇನೂ ದುಃಖ ಏನೂ ಆಗಲೇ ಇಲ್ಲ, ಯಾಕೆ ಸಂಬಂಧ ಇಲ್ಲ. ಹೀಗಿರೋವಾಗ ಹೇಳೋದೇನಿದೆ, ಇನ್ನು ಪರಮಾತ್ಮ, ಆ ಪರಮಾತ್ಮ ಅಂತಕ್ಕೇನು, ಅವನಿಗೆ ಆ ಒಂದು ಯಾವ ವಿಷಯವೂ ಇಲ್ಲ. ವಿಷಯ ಅಂದ್ರೆ ಏನು, ತನಗಿಂತ ಭಿನ್ನವಾದ ಇನ್ನೊಂದು ಅನಾಥ ವಸ್ತು ಅಂತಕ್ಕಂಥದ್ದೇ ಇಲ್ಲ. ಈನು ಏಕತ್ವ, ಹೀಗೆ ಏಕತ್ವವನ್ನೇ ಕಂಡುಕೊಂಡಿರತಕ್ಕಂತಹ ನಿತ್ಯ ಚೈತನ್ಯ ಮಾತ್ರ ಸ್ವರೂಪಸ್ಯ, ಅಂದರೆ ನಿತ್ಯ ಚೈತನ್ಯ ಸ್ವರೂಪ, ಏಕಾತ್ಮ ಐಕಾತ್ಮ್ಯ ಅಂತಕ್ಕಂಥದ್ದನ್ನು ಇವನು ಅನುಭವಿಸ್ತಾ ಕಂಡುಕೊಂಡಿದ್ದಾನೆ, ಅನುಭವಿಸ್ತಾ ಇದ್ದಾನೆ. ಇವನ ಬಗ್ಗೆ ಹೇಳೋದೇನಿದೆ, ಇವನು ಯಾವ ದುಃಖನೂ ಇಲ್ಲ, ಏನೂ ಇಲ್ಲ ಅಂತಂತ, ಜೀವರಿಗಾಗತಕ್ಕಂಥ ದುಃಖ ಇವನು ಇಲ್ಲ ಅಂತ ಅನ್ನೋದನ್ನು ಹೇಳೋದೇನಿದೆ. ಲೌಕಿಕದಲ್ಲೇ ಯಾರೋ ಒಬ್ಬರು ಏನೋ ಆದರೂ ಅಂತ ಅವನ ದುಃಖ ಇವ್ರಿಗಾಗಿಲ್ಲ, ಸಂಬಂಧ ಇಲ್ಲ. ಹೀಗಿರೋವಾಗ ಇನ್ನು
ಯಾವ ತನಗಿಂತ ಭಿನ್ನವಾದ ಇನ್ನೊಂದು ವಸ್ತು ಇಲ್ಲವೇ ಇಲ್ಲ ಎಂಬುದಾಗಿ ನಿಶ್ಚಯದಿಂದ ತಿಳಿದು ಅದನ್ನು ಅನುಭವಕ್ಕೆ ತಂದುಕೊಂಡಿರತಕ್ಕಂತಹ ನಿತ್ಯ ಚೈತನ್ಯ ಸ್ವರೂಪರಾಗಿರ್ತಕ್ಕಂಥವನ ಬಗ್ಗೆ ಏನು ಹೇಳೋದು? ಅವನಿಗೆ ಏನಾದ್ರು ಅಂಟಿದೆಯಾ? ಏನೂ ಇಲ್ಲ. ದುಃಖವೂ ಇಲ್ಲ, ದುಃಖವೂ ಇಲ್ಲ. ತಸ್ಮಾತ್ ನಾಸ್ತಿ ಸಮ್ಯಕ್ ದರ್ಶನ ಆನರ್ಥಕ್ಕೆ ಪ್ರಸಂಗ. ಆದ್ದರಿಂದ ಪೂರ್ವ ಪಕ್ಷಿ ಹೇಳಿದ್ದ, ಏನಂತ ಹೇಳಿದ್ದ? ಸ್ವಾಮಿ, ಪರಮಾತ್ಮ ಈ ಜೀವ ಇಬ್ಬರಿದ್ದಾರೆ. ಪರಮಾತ್ಮ ಅಂಶಿ, ಈ ಜೀವ ಅಂಶ ಅಂತ ಹೇಳಿಬಿಟ್ರೆ, ಜೀವ ಅಂಶ ಆಗಿದ್ದ. ಏನಾಗಿದ್ದ? ಅವನಿಗೆ ಏನೋ ವ್ಯವಹಾರ ಮಾಡ್ತಾ ಇದ್ದ, ಅವನ ಹೆಂಡತಿ ಮಕ್ಕಳು ಕಟ್ಕೊಂಡಿದ್ದ. ಅವನ ಸಂಸಾರದ ದುಃಖ ಮಾತ್ರ ಅವನಿಗಿತ್ತು ಅಷ್ಟೇ. ಬೇರೆಯವ್ರ ಸಂಸಾರದ ದುಃಖ ಅವನಿಗಿರಲಿಲ್ಲ. ಅವನ ಸಂಸಾರದ ದುಃಖ ಅವನಿಗಿತ್ತು. ಏನೋ ಹನ್ನೆ ಕಾಲಕ್ಷೇಪ ಮಾಡ್ತಾ ಇದ್ದ, ದುಃಖ ತಡ್ಕೋತಾ ಇದ್ದ, ಏನೋ ಮಾಡ್ತಾ ಇದ್ದ. ನೀವು ಅವನು ಪರಮಾತ್ಮನ ಅಂಶ ಅಂತ ಹೇಳಿಬಿಟ್ರೆ, ಆ ಪರಮಾತ್ಮ ಯಾರು ಅಂತ ಹೇಳಿದ್ರಿ ಸ್ವಾಮಿ ನೀವು? ಪರಮಾತ್ಮ ಇವನು ಈ ಜೀವ ಇದ್ದಾನಲ್ಲ, ಇವನಿಗೆ ಅಂಶಿ, ಇವನಿಗೆ ಆಶ್ರಯ ಅಂತ ಹೇಳಿದ್ರಿ. ಯಾರಿಗೆ? ಈ ಜೀವರು ಎಷ್ಟಿದ್ದಾರೆ? ಬೇಕಾದಷ್ಟು ಜನ ಇದ್ದಾರೆ, ಅನಂತಾನಂತ ಜೀವರುಗಳು. ಹೀಗೆ ಅನಂತಾನಂತ ಜೀವರುಗಳ ಸುಖ ದುಃಖ ಎಲ್ಲವೂ ಕೂಡ ಎಲ್ಲಿಂದ ಬಂದಿದೆ? ಪರಮಾತ್ಮನಿಂದ. ಯಾಕಂದ್ರೆ ಆಶ್ರಯ ಕೊಟ್ಟಿದ್ದಾನೆ. ಈಗ ಆ ಪರಮಾತ್ಮನ ಅಂಶ ಜೀವ ಅಂದ್ಬಿಟ್ರೆ, ಪಾಪ ಇವನು ಎಲ್ಲೋ ಒಬ್ಬ ತನ್ನ ಒಂದು ದುಃಖನ ಅನುಭವಿಸ್ಕೋತಾ ಇದ್ದ, ತನ್ನ ಸಂಸಾರದ ದುಃಖ. ಈಗ ಪರಮಾತ್ಮಂದು ಅಂದ್ಬಿಟ್ರೆ, ಅನಂತ ಕೋಟಿ ಕೋಟಿ ಜೀವರುಗಳ ದುಃಖ ಪರಮಾತ್ಮನಿಗಿದೆ, ಅವನ ದುಃಖ ಇವನಿಗಾಯ್ತಷ್ಟೆ. ತನ್ನ ಒಬ್ಬರಿಗಿತ್ತು ಮುಂಚೆ, ಆಯ್ತು. ಆದ್ದರಿಂದ ನಿಮ್ಮ ಸಮ್ಯಕ್ ದರ್ಶನ ಏನು? ಪರಮಾತ್ಮನನ್ನೇ ಕಂಡುಕೊಳ್ಳಬೇಕು, ಪರಮಾತ್ಮನನ್ನ ಅಂಶಾಂಶಿ ಭಾವದಿಂದ ನೋಡಬೇಕು. ಏನಂತ ನೋಡಬಾರದು? ಸ್ವಾಮಿ ಭೃತ್ಯ ಸಂಬಂಧವ ಇಲ್ಲ ಅಂತ ಏನೋ ಹೇಳ್ಬಿಟ್ರಲ್ಲ ಸ್ವಾಮಿ, ಆ ಒಂದು ಜ್ಞಾನ ವ್ಯರ್ಥ ಅಂತ ನೀನು ಹೇಳಿದ್ದಿಲ್ಲಪ್ಪ, ಅದು ವ್ಯರ್ಥ ಅಲ್ಲ. ಅದರಿಂದ ಈ ಪ್ರಯೋಜನವಾಯಿತು, ಯಾವುದಕ್ಕೂ ಇಲ್ಲ, ಯಾರಿಗೂ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸಿದ್ಧಾಂತ ಮಾಡಿದ್ರು. ಈಗ ಮುಂದಿನ ಭಾಗವನ್ನು ಹೇಳ್ತಾ ಇದ್ದಾರೆ. ಇದು ಸಿದ್ಧಾಂತ ಆಗೋಯ್ತು. ಈಗ ಈ ಸಿದ್ಧಾಂತಕ್ಕೆ ಇದನ್ನ ಈ ಸ್ವಲ್ಪ ತರ್ಕದ ಮೂಲಕ ಬಗೆಹರಿಸ್ಬೇಕಿದ್ದ, ಇಲ್ಲೇ ಸ್ವಲ್ಪ ಸಿದ್ಧವಾಗೋದಿಲ್ಲ. ಈ ತರ್ಕಕ್ಕೆ ಮುಖ್ಯವಾಗಿ ಬೇಕಾದದ್ದು ಯಾವುದು ಅಂತಂದ್ರೆ ದೃಷ್ಟಾಂತ. ತರ್ಕಕ್ಕೆ ಅಂದರೆ ಈ ಪಂಚಾವಯವ ಅಂತಂತ ನಾವೆಂದೇ ನೋಡಿದ್ವಲ್ಲ, 5 ಅಂಗಗಳು ಪಂಚಾವಯವ. ಆ ಪಂಚಾವಯವದಲ್ಲಿ 2ನೆಯ ಮುಖ್ಯವಾದ ಅಂಶ ಯಾವುದು? ದೃಷ್ಟಾಂತ. ದೃಷ್ಟಾಂತ ಇದ್ದೇ ಇರಬೇಕು. ದೃಷ್ಟಾಂತ ಹೇಳಿದ್ರೆ ಮಾತ್ರ, ದೃಷ್ಟಾಂತ ಕೊಂದು ಹಾಗಿದ್ರೆ ಅರ್ಥವಾಗುತ್ತೆ ನಮಗೆ, ಮತ್ತೆ ಸಿದ್ಧವಾಗುತ್ತೆ ತತ್ವ. ದೃಷ್ಟಾಂತ ಕೊಡಬೇಕಾದ್ರೆ ಅದನ್ನು ಕೊಡ್ತಾ ಇದ್ದಾರೆ. ಪ್ರಕಾಶಾದಿವತ್ ಇತಿ ನಿದರ್ಶನೋಪನ್ಯಾಸ. ಇದು ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ, ನಿದರ್ಶನವನ್ನು ಹೇಳ್ತಾ ಇದ್ದಾರೆ. ಏನಂತ? ಪ್ರಕಾಶಾದಿವತ್, ಪ್ರಕಾಶವೇ ಮೊದಲಾದವುಗಳಂತೆ ಅಂತೆ. ಇವಾಗ ಈ ಪ್ರಕಾಶವೇ ಮೊದಲಾದವುಗಳು ಅಂದ್ರೆ ಏನು? ಎಷ್ಟು ಪ್ರಕಾಶ ಇದೆ ಅಂದರೆ ಅದನ್ನು ಹೇಳ್ತಾ ಇದೆ. ಯಥಾ ಪ್ರಕಾಶ ಸೌರ ಚಾಂದ್ರಮಸೋವ ವಿಯತ್ ಪ್ರಾಪ್ಯ ಅವತಿಷ್ಠಮಾನ ಅಂಗುಲ್ಯಾದ್ಯುಪಾಧಿ ಸಂಬಂಧಾತ್ ತೇಷು ರುಜುವಕ್ರಾದಿ ಭಾವಂ ಪ್ರತಿಪದ್ಯಮಾನೇಷು. ನೋಡಿ, ಯಥಾ ಪ್ರಕಾಶಾದಿ ಅಂದ್ರೇನು? ಸೌರ. ಸೌರ ಅಂತಂದ್ರೇನು? ಸೂರ್ಯಸ್ಯ ಇದಂ ಸೌರ, ಸೌರಂ. ಅಥವಾ ಸೌರ ಅಂದರೆ ಅಯಂ ಅಂತ ಹೇಳಿದ್ರೆ ಸೌರ ಅಂತ ಹೇಳಿ. ಸೂರ್ಯಸ್ಯ ಇದಂ ಸೌರಂ, ಸೂರ್ಯಸ್ಯ ಅಯಂ ಸೌರ. ಸೌರ ಪ್ರಕಾಶ ಪುಲ್ಲಿಂಗ. ಅಥವಾ ಈ ಚಾಂದ್ರಮಸೋವ. ಚಾಂದ್ರಮಸೋವ ಅಂತಂದ್ರೇನು? ಚಂದ್ರಮಸಃ ಇದಂ ಚಾಂದ್ರಮಸಂ, ಚಂದ್ರಮಸಃ ಇದಂ ಚಾಂದ್ರಮಸಂ, ಚಂದ್ರಮಸ ಅಯಂ ಚಾಂದ್ರಮಸಃ ಪ್ರಕಾಶ. ಈ ಸೌರ ಚಾಂದ್ರಮಸ ಪ್ರಕಾಶ ಅದು ವಿಯದ್ವ್ಯಾಪ್ಯ, ಆಕಾಶವನ್ನೆಲ್ಲ ವ್ಯಾಪಿಸಿ ಇದ್ದುಕೊಂಡು, ಅವತಿಷ್ಠವಿದ್ದುಕೊಂಡು ಇದೆ. ಏನೂ ಇಲ್ಲ, ಆಕಾಶ ಎಲ್ಲ ವ್ಯಾಪಿಸ್ಕೊಂಡಿದೆ, ಚಲನೆ ಅಂತಕ್ಕಂಥದ್ದೇ ಇಲ್ಲ. ಯಾಕೆ? ಆಕಾಶಕ್ಕೆ ಚಲನೆ ಇಲ್ಲ.
ಇದು ಕೂಡ ಆಕಾಶವನ್ನು ವ್ಯಾಪಿಸ್ಕೊಂಡಿದೆ. ಹೀಗಿರುವಾಗ ಅಂಗುಲ್ಯ ದ್ಯುಪಾರ ಸಂಬಂಧಾತ್ ಏನು ಮಾಡ್ದ, ಈ ಪ್ರಕಾಶ ಇಲ್ಲೆಲ್ಲ ಇದೆ, ಬೆಟ್ಟಲ್ಲಿ ಹೀಗೆ ಹೀಗೆ ಮಾಡ್ದ. ಅಂದ್ರೇನು, ಈ ಪ್ರಕಾಶ ಏನಾಯ್ತು, ಇಲ್ಲೂ ಇದೆ ಅಲ್ಲೂ ಇದೆ ಅಲ್ಲೂ ಇದೆ. ಅದು ಯಾವ ಬೆಟ್ಟ ತೋರಿಸ್ತಾ ಇದೆ ಅಲ್ಲೆಲ್ಲ ಪ್ರಕಾಶ ಐತೆ. ಅಂದರೆ ಏನಾಯಿತು, ಆ ಪ್ರಕಾಶ ಹಾಕಿ ತಿರುಗಿದಾಗಾಯಿತು. ಏನೋ ಅದರ ಹಂಗೆ ಬೆರಳು ಹೇಗೆ ಆಡುತ್ತೆ ಅಲ್ಲೆಲ್ಲ ಪ್ರಕಾಶ ಇದೆ, ಅದರ ವಕ್ರಭಾವ ಬಂತು. ಅಷ್ಟೇ ಹೊರತು ಆ ಬೆರಳು ಸಂಬಂಧದಿಂದ ಮತ್ತು ಪ್ರತಿಪದ್ಯ ಹಾಗೆ ಗೊತ್ತಾ, ಅಷ್ಟೇ ತತ್ತದ್ಭಾವ ಪ್ರತಿಪದ್ಯಮಾನೋಪಿ ನ ಪರಮಾರ್ಥತಃ ತದ್ಭಾವಂ ಪ್ರತಿಪದ್ಯತೆ. ಪರಮಾರ್ಥವಾಗಿ ಏನಾಗಿದೆ ಬೆಳಕು, ಏನೂ ಆಗಿಲ್ಲ, ಇದು ಸಂಬಂಧದಿಂದ ಆಗಿದೆ ಅಷ್ಟೆ. ಒಂದು ದೃಷ್ಟಾಂತ. ಇನ್ನೊಂದು, ಯಥಾಚ ಆಕಾಶ ಘಟಾದಿಷು ಗಚ್ಚತ್ಸು ಗಚ್ಚನ್ನಿವ ವಿಭಾವ್ಯಮಾನೋಪಿ ನ ಪರಮಾರ್ಥತೋ ಗಚ್ಚತಿ. ಅದು ಅಂಗುಲಿ ಬೆರಳಾಯಿತು, ಇದು ಘಟ, ಒಂದು ವಾಲ್ಯೂಮಿನಸ್ ಅಂತ, ಅದರೊಳಗೆ ಆಕಾಶ ಇದೆ. ಏನಾಗುತ್ತೆ, ಘಟ ಆ ಕಡೆ ಈ ಕಡೆ ಹೋಯಿತು, ಈ ಆಕಾಶನೂ ಆ ಕಡೆ ಈ ಕಡೆ ಹೋದಾಗ ಕಾಣ್ತು. ಹೌದು ತಾನೆ? ಇಲ್ಲದೆ ಇದ್ರೆ ಆ ಮಡಕೆ ಹೋಯ್ತು, ಅದರೊಳಗಡೆ ಒಂದು ದೀಪ ಇಟ್ಟ, ಆ ದೀಪ ಏನಾಗಿದೆ, ಆ ಒಂದು ಮಡಕೆ ಒಳಗಡೆ ದೀಪ ಇತ್ತು, ದೀಪ ಮಾಡಿದೆ. ಆ ಮಡಕೆನ ಏನು ಮಾಡ್ದ, ಇನ್ನೊಂದು ರೂಮಿಗೆ ತೊಗೊಂಡೋದ, ಕತ್ಲೆ ಇತ್ತಲ್ಲಿ, ಅಲ್ಲಿ ಬೆಳಗ್ತು. ಹೀಗೆ ಮಡಕೆ ಸಂಬಂಧದಿಂದ ಅದಕ್ಕೆ ಇಲ್ಲಿ ಬೆಳಗುತ್ತೆ ಅಲ್ಲಿ ಬೆಳಗಲ್ಲ, ಈ ಥರ ಒಂದು ಉಂಟಾಗುತ್ತೆ. ಮಡಕೆ ಒಡೆದು ತೆಗೆದುಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಬೆಳಗ್ಗೆ ಎಲ್ಲ ಕಡೆಗೂ ಬರುತ್ತೆ. ಯಾಕಾಗಾಯಿತು, ಸಂಬಂಧದಿಂದ ಆಯ್ತು ಅಷ್ಟೇ. ಗಚ್ಚನ್ನಿವ ವಿಭಾವ್ಯಮಾನೋಪಿ, ಅದು ಹೋಗ್ತಾ ಇದೆ ಅಂತ ಗೊತ್ತಾ, ಆದರೂ ಕೂಡ ಪರಮಾರ್ಥದೋ ಗಚ್ಚತಿ, ಪರಮಾರ್ಥವಾಗಿ ಬೆಳಕಿಗೆ ಯಾವ ಚಾಲನೆಯೂ ಇಲ್ಲ. ಮತ್ತು ಯಥಾಚ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಉದಶರಾವಾದಿ ಕಂಪನಾತ್ ತದ್ಗತೆ ಸೂರ್ಯ ಪ್ರತಿಬಿಂಬೆ ಕಂಪಮಾನೇಪಿ ನ ತದ್ವಾನ್ ಸೂರ್ಯ ಕಂಪತೆ. ಏನತ್ತ, ಒಂದು ಮಡಕೆ, ಒಂದು ಪಾತ್ರೆ ತಟ್ಟೆ ಥರ ಇದೆ, ಅದರಲ್ಲಿ ನೀರಿತ್ತು, ಆ ಸೂರ್ಯ ಪ್ರತಿಬಿಂಬ ಕಾಣ್ತಾ ಇತ್ತು, ನೀರು ಮಡಕೆ ಆಶ್ರಯ ಇದೆಯಲ್ಲ ಅದು ಅಲುಗ್ತು, ಅದು ಅಲುಗಿದ್ರೆ ಏನಾಯಿತು, ಸೂರ್ಯ ಅನ್ನೋದೇ ಕಂಡುಬಿಟ್ಟ. ಆದರೇನು, ಸೂರ್ಯನಿಗೆ ಯಾವ ಚಲನೆಯೂ ಸ್ವತಃ ಇಲ್ಲ. ಅಂದರೆ ಏನಾಯ್ತು ಇಲ್ಲಿ, ಎಲ್ಲವೂ ಕೂಡ ವಿಕಾರ ಅಂತಕ್ಕಂಥದ್ದು ಈ ಒಂದು ಉಪಾಧಿ ಸಂಬಂಧದಿಂದ ಆಗಿದೆಯೇ ಹೊರತು ಸ್ವತಃ ಪರಮಾತ್ಮನಿಗೆ ಯಾವ ವಿಕಾರವೂ ಇಲ್ಲ. ಉಪಾಧಿ ಸಂಬಂಧದಿಂದ ಮಾತ್ರ ಆಗಿದೆ ಅಷ್ಟೆ. ಆ ಉಪಾಧಿ ಸಂಬಂಧದಿಂದಲೇ ಜೀವರುಗಳಂತೂ ಆಗಿರೋದು ಅವರೇ. ನಿಜವಾಗಿಯೂ ಕೂಡ ಈ ಜೀವ ಅಂತ ಆಗಿದ್ದು ಯಾವುದದು, ಕೇವಲ ಉಪಾಧಿ ಸಂಬಂಧದಿಂದ ಅಷ್ಟೇ. ಯಾವುದದು, ಅವಿದ್ಯೋಪಾಧಿಯಿಂದ ಜೀವ ಜೀವ ಅಂತ ಹೇಳ್ತಾ ಇದ್ದೇವೆ. ಯಾಕೆ, ವಿಂಗಡ ಮಾಡಿ ತಿಳ್ಕೊಂಡಿಲ್ಲ. ಪರಮಾತ್ಮನ ಬಗ್ಗೆ ಇರತಕ್ಕಂಥ ಸ್ವರೂಪದ ಬಗ್ಗೆ ಇರತಕ್ಕಂಥ ಅಜ್ಞಾನ, ಆದ್ದರಿಂದ ಜೀವತ್ವ ಅವನಿದೆ, ಅವಿವೇಕದಿಂದ ಉದ್ಭವ ಆಗಿದೆ ಅಷ್ಟೇ. ಅದು ಸ್ವತಃ ಜೀವತ್ವ ಅಂತಕ್ಕಂಥ ತತ್ವವೇ ಇಲ್ಲ. ಹೀಗೆ ತದ್ವಾ ಸೂರ್ಯ ಕಮ್ಮತೆ ಏವಂ ಅವಿದ್ಯಾ ಪ್ರತ್ಯುಪಸ್ಥಾಪಿತೆ ಬುದ್ಧ್ಯಾದ್ಯುಪಹಿತೆ ಜೀವಾಖ್ಯೆ ಅಂಶೆ ದುಃಖಾಯಮಾನೇಪಿ ನ ತದ್ವಾನ್ ಈಶ್ವರ ದುಃಖಾಯತೆ. ನೋಡಿ, ವ್ಯಾಕರಣದ ಎಲ್ಲ ಪ್ರಕ್ರಿಯೆ ಹೆಂಗಂತ ಪ್ರಯೋಗ ಎಲ್ಲವನ್ನೂ ಹಾಕ್ಬಿಟ್ಟಿದ್ದಾರೆ ನೋಡೋಣ. ಈ ರೀತಿಯಾಗಿ ಅವಿದ್ಯಾ ಪ್ರತ್ಯುಪಸ್ಥಾಪಿತೆ ಬುದ್ಧ್ಯಾದ್ಯುಪಹಿತೆ ಅಂದ್ರೇನು, ಅವಿದ್ಯೆಯಿಂದ ಉಂಟಾಗಿರತಕ್ಕಂತಹ ಬುದ್ಧಿಯೇ ಮುಂತಾದವುಗಳ ಉಪಾಧಿಯಿಂದ ಉಪಹಿತನಾಗಿರುವ ಈ ಜೀವಾಖ್ಯೆ. ನೋಡಿ, ಜೀವ ಅಂತ ಹೆಸರವನಿಗೆ, ಯಾರವನು, ಮೊಟ್ಟ ಮೊದಲಿಗೆ ಅವಿದ್ಯೆಯಿಂದ ಬುದ್ಧಿ, ಆ ಬುದ್ಧಿ ಎಂಬ ಉಪಾಧಿಯಿಂದ ಜೀವತ್ವ ಜೀವತ್ವ ಅಂತ ಬಂದಿದೆ ಅಷ್ಟೇ. ಸ್ವತಃ ಯಾವ ಜೀವಾನೂ ಇಲ್ವೇ ಇಲ್ಲ. ಪರಮಾತ್ಮನನ್ನ ಅವಿದ್ಯೆಯಿಂದ ಏನು ಮಾಡೋದು, ಬುದ್ಧಿ ಎಂಬ ಉಪಾಧಿಯಿಂದ ನೋಡಿದಾಗ ಜೀವ ಸೃಷ್ಟಿಯಾಗ್ಬಿಟ್ಟ. ಅದಕ್ಕೇನೆ ಅದಕ್ಕೆ ಸೃಷ್ಟಿಯಾದ ಅಂತ ಅಷ್ಟೇ, ಇನ್ನೇನು. ಆ ಉಪಾಧಿ ಹೋಯ್ತು, ಯಾವ ಜೀವ ಎಲ್ಲಿದ್ದ, ಏನೂ ಇಲ್ಲ, ಜೀವನೂ ಇಲ್ಲ, ಯಾವನೂ ಇಲ್ಲ. ಹೀಗೆ ಈ ಬುದ್ಧ್ಯಾದ್ಯುಪಹಿತೆ, ಉಪಹಿತೆ ಅಂದರೆ ಬುದ್ಧ್ಯಾಧಿ
ಉಪಾಧ್ಯುಪಹಿತೆ ಅಂತ ಅರ್ಥ. ಉಪಾಧಿಯಿಂದ ಉಪಹಿತನಾಗಿರತಕ್ಕಂತಹ ಜೀವಾಖ್ಯೆ. ನೋಡಿ, ಜೀವ ಅಲ್ಲ, ಜೀವಾಖ್ಯೆ ಅಂದರೆ ಜೀವನೆಂದು ಕರೆಯಲ್ಪಡುವ, ಜೀವನೆಂದು ಹೆಸರಿರುವ ಮತ್ತು ಪರಮಾತ್ಮನ ಅಂಶ ಎಂಬುದಾಗಿ ಹೇಳ್ತಾ ಇರತಕ್ಕಂಥ ಅವನಿದ್ದಾನಲ್ಲ ಜೀವ, ಅವನು ದುಃಖಾಯ ಮಾನೇಪಿ, ಅವನಿಗೆ ದುಃಖ ಆದರೂ ಕೂಡ ನ ತದ್ವಾನ್ ಅಂದರೆ ಅವನನ್ನು ಉಳ್ಳವನು. ಯಾರಿಗೆ? ಅವನನ್ನ ಅಂಶವಾಗಿ ಉಳ್ಳವನು, ಅಂಶೀವನು, ಜೀವನನ್ನು ಅಂಶವಾಗಿ ಉಳ್ಳವನು ತದ್ವಾನ್. ಅವನು ಯಾರು? ಅವನು ಈಶ್ವರ. ಅವನು ನ ದುಃಖಾಯತೆ, ಅವನಿಗೆ ಯಾವ ದುಃಖವೂ ಇಲ್ಲ. ಯಾಕೆ? ಅವನಿಗೆ ಉಪಾಧಿಯ ಸಂಬಂಧವೇ ಇಲ್ಲ, ಅವನಿಗೆ ಆ ಜ್ಞಾನ ಆಗಿದೆ. ಉಪಾಧಿಯ ಸಂಬಂಧ ದುಃಖ ಅಂತಕ್ಕಂಥ ಜ್ಞಾನ ಆಗಿಬಿಟ್ಟಿದೆ, ಅವನಿಗೆ ತಿಳ್ಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಆ ಜೀವನ ಅಂಶವಾಗಿದ್ದರೂ ಕೂಡ, ಇವನ ಅಂಶವಾಗಿದ್ದರೂ ಕೂಡ ಇವನಿಗೆ ಅವನ ಯಾವ ದುಃಖದ ಅಂಟೂ ಇರುವುದಿಲ್ಲ. ಜೀವನ ದುಃಖದ ಅಂಟು ಲೇಷ ಮಾತ್ರವೂ ಇರೋದಿಲ್ಲ. ಹೇಗಿದ್ರು ಇವನ ಅಂಶವಾಗಿದ್ದರೂ ಕೂಡ ಅಷ್ಟೆ. ಈಗ ಏನಾಗಿದೆ, ಒಂದು ಅಂಶ ಅಂತಂದರೆ, ಈಗ ನೋಡಿ, ನಮ್ಮ ಶರೀರದ ಒಂದು ಯಾವುದೋ ಒಂದು ಅಂಗ ಇದೆ ಅಂತ ಇಟ್ಕೊಳ್ಳಿ. ಆ ಅಂಗ ಏನಾಗಿದೆ, ನಮಗೆ ಅದರ ಅಭಿಮಾನದಿಂದ ಅದು ಹೋಯಿತು ಅಂತಕ್ಕಂಥದ್ದು ದುಃಖ ನಮಗೆ ಆಗುತ್ತೆ, ಅಭಿಮಾನದಿಂದ. ಇಲ್ಲ ಅಂತಂದರೆ, ಒಂದು ಪ್ರತ್ಯಕ್ಷ ಉದಾಹರಣೆನ ನಾನು ನಿಮ್ಗೆ ಹೇಳ್ತೇನೆ. ನಾನು ಕಂಡದ್ದು ಉದಾಹರಣೆ, ನಿಜವಾಗಲೂ ಅವನು ಯಾವ ಜ್ಞಾನಿಯೋ ಏನೋ ಗೊತ್ತಿಲ್ಲ. ಒಂದು ಸಾರಿ ಒಂದು ಆಸ್ಪತ್ರೆ ಹೋಗಿದ್ದೆ ನಾನು, ಯಾವುದೋ ಈ ಮಂಡಿ ನೋವು ತೋರಿಸೋದಕ್ಕೆ. ಅಲ್ಲಿ ಯಾರೋ ಒಬ್ಬರು ಸಕ್ಕರೆ ಕಾಯಿಲೆ ಬಂದಿದ್ದರು, ಅವ್ರು ಅಡ್ಮಿಟ್ ಆಗಿದ್ದರು. ಅಡ್ಮಿಟ್ ಆಗಿದ್ರು, ಬಂದಿದ್ದರು, ಕಲ್ತಡೆ ಬಂದಿದ್ರು. ಮತ್ತು ಅವರಿಗೆ ಪರೀಕ್ಷೆ ಮಾಡಿಬಿಟ್ಟು ಅವರು ಅಲ್ಲಿ ಇನ್ಪೇಷೆಂಟು, ಅಲ್ಲೇ ಅಡ್ಮಿಟ್ ಆಗಿದ್ದವರು ನೋಡಿಬಿಟ್ಟು, ಆಯ್ತಪ್ಪ, ನಾಳೆ ನಿನಗೆ ಆಪ್ರೇಷನ್ನು, ಎಷ್ಟು 10 ಗಂಟೆಗೆ ಅಂತ ಹೇಳಿ ಅವ್ರನ್ನ ಕಳಿಸಿದ್ರು. ಓಡಾಡ್ತಾಯಿದ್ರು, ಕಳಿಸಿದ್ರು. ಅವನು ಆಯಿತು, ಬಂದು ನಾನು ಪಕ್ಕದಲ್ಲಿ ಕೂತಿದ್ದೆ. ಬಂದು ಏನು ಇವರೇ, ಏನಾಗಿದೆ ನಿಮಗೆ ಏನಂತಂತ. ಏನಿಲ್ಲ ಸರ್, ನೋಡಿ, ಅವನು ಕೂತಿದ್ನಲ್ಲ, ಆ ಕಾಲು ತೋರಿಸ್ಬಿಟ್ಟು, ಆ ಮಂಡಿಯಿಂದ ಕೆಳಗಡೆ ಕಾಲು ತೋರಿಸ್ಬಿಟ್ಟು, ಸರ್ ಇದು ನಾಳೆ ಹೊರಟೋಗುತ್ತೆ ಸರ್ ಅಂತ ಅಂದ. ಏನ್ರಿ ಇದು ನಾಳೆ ಹೊರಟೋಗುತ್ತೆ ಅಂದರೆ ಇಷ್ಟು ಒಳ್ಳೆ ಇದಾಗಿ ಹೇಳ್ತಾ ಇದ್ದೀರಲ್ಲ ಅಂತಂದರೆ, ಹೌದು ಸರ್, ನಾನು ಡಯಾಬಿಟಿಕ್ ಇದೆ, ಒಂದು ಸ್ವಲ್ಪ ಹೆಬ್ಬೆರಳು ಕಟ್ ಮಾಡಿದ್ರು, ಇವಾಗ ಅದೇನೋ ಬಂದಿದೆ, ಈಗ ಇಲ್ಲಿಂದ ಕೆಳಗಡೆನೂ ಬರ್ತಾ ಇದೆ, ನಾಳೆ ಕಟ್ ಮಾಡಿಬಿಡ್ತಾರಂತೆ, ಅದಕ್ಕೆ ಬಂದಿದ್ದು, ನಾಳೆ ಕಟ್ ಮಾಡಿಬಿಡ್ತಾರಂತೆ. ಏನಪ್ಪ ಕಾಲು ತಾನೇ ಹೋಗೋದು, ಏನಾಗಿದೆ, ಕಾಲು ಹೋದ್ರೇನು ಕೈ ಇಲ್ವಾ, ಇನ್ನೊಂದು ಕಾಲಿಲ್ವಾ ಅಂತ ಏನೋ ಹೇಳ್ತಾ ಇದ್ದ. ನೋಡಿ, ಅವನಿಗೆ ಏನಂದರೆ, ಯಾತಕ್ಕೆ ಅವನು ದುಃಖ ಆಗಲಿಲ್ಲ ಅಂದರೆ ಅಭಿಮಾನ ಇಲ್ಲ ಅವನಿಗೆ. ಅಯ್ಯೋ ಇದೆ ಹೋಯ್ತು ಅಷ್ಟೇ, ನಂದ ಅದು ಏನು, ಇನ್ನೊಂದಿದೆ, ಇವನು ಹೋಗಿ ಇನ್ನೊಬ್ಬ, ಅಷ್ಟೇ ಹೋಯ್ತು, ಯಾವ ಅಭಿಮಾನವೂ ಇಲ್ಲ, ದುಃಖ ಆಗಲಿಲ್ಲ. ಆ ಪ್ರತ್ಯಕ್ಷ ಲೌಕಿಕವಾಗಿಯೇ ಈ ಥರ ಇರಬೇಕಾದ್ರೆ ಇನ್ನು ಪರಮಾತ್ಮನ ಸಂಬಂಧ ಹೇಳೋದೇನಿದೆ, ಅವನಿಗೆ ಯಾವ ದುಃಖವೂ ಆಗೋದಿಲ್ಲ ಅಂತ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ದುಃಖಾಯತೆ ಜೀವಸ್ಯಾಪಿತು ದುಃಖ ಪ್ರಾಪ್ತಿ ಅವಿದ್ಯಾನಿಮಿತ್ತ ಏವ ಇತ್ಯುಕ್ತಂ. ಇದು ಜೀವಸ್ಯಾಪಿ, ಜೀವನಿಗಾದರೂ ಈ ದುಃಖ ಪ್ರಾಪ್ತಿ ಅಂತಕ್ಕಂಥದ್ದು ಯಾವುದಿದು? ಅವಿದ್ಯಾನಿಮಿತ್ತ. ದುಃಖ ಪ್ರಾಪ್ತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಶಬ್ದ ಆಗಿರೋದ್ರಿಂದ ಅವಿದ್ಯಾನಿಮಿತ್ತೈವ ಅಂತಕ್ಕಂಥದ್ದನ್ನು ಅವಿದ್ಯಾನಿಮಿತ್ತ ಏವ ಇತ್ಯುಕ್ತಂ. ಇದು ಅವಿದ್ಯೆ ನಿಮಿತ್ತದಿಂದ ಆಗಿರ್ತಕ್ಕಂಥ ಅಷ್ಟೇ, ಯಾವುದೋ ಒಂದು ಕಾರಣ ಅದರಿಂದ ಆಗಿರ್ತಕ್ಕಂಥದ್ದು. ಕಾರಣ ಹೋದರೆ ಏನು ಕಾರ್ಯವೂ ಇಲ್ಲ, ಎಂಥದಿಲ್ಲ. ದುಃಖ ತಥಾಚ ಅದೇ ರೀತಿ ಅವಿದ್ಯಾನಿಮಿತ್ತ ಜೀವಭಾವ್ಯುದಾಸೇನ ಬ್ರಹ್ಮಭಾವಮೇವ ಜೀವಸ್ಯ ಪ್ರತಿಪಾದಯಂತಿ ವೇದಾಃ. ನೋಡಿ, ಇದು ವೇದಾಂತ ಪ್ರಮಾಣ ಅಂತ ಹೇಳ್ತಾರಲ್ಲ, ಇದು ಪ್ರಮಾಣ. ವೇದಾಂತ ಹೀಗೆ ಪ್ರಮಾಣ. ಹೇಗೆ ಪ್ರಮಾಣ ಅಂತಂದರೆ, ಪ್ರತಿಯೊಬ್ಬ ಜೀವಿಗೂ ಕೂಡ ಏನಾಗಿದೆ,
ಅವಿದ್ಯಾ ನಿಮಿತ್ತ ಜೀವಭಾವ ವ್ಯುದಾಸೇನ. ಅವಿದ್ಯಾ ನಿಮಿತ್ತಂತಹ ಈ ಜೀವಭಾವ ಇದೆಯಲ್ಲ, ಆ ಜೀವತ್ವ ಅಂತಕ್ಕಂಥದ್ದು ತನ್ನ ವ್ಯುದಾಸೇನ ತೆಗೆದುಹಾಕುವುದರಿಂದ, ತೆಗೆದುಹಾಕುವ ಮೂಲಕ ಬ್ರಹ್ಮಭಾವಮೇವ, ಅಂದರೆ ಎಲ್ಲ ಜೀವರುಗಳು ಕೂಡ ಬ್ರಹ್ಮವೇ ಆಗಿದ್ದಾರೆ. ಅದನ್ನು ಅವಿದ್ಯಾ ನಿಮಿತ್ತವಾಗಿರತಕ್ಕಂಥ ಜೀವಭಾವನ ತೆಗೆದುಹಾಕಿ ಎಲ್ಲ ಜೀವರುಗಳು ಕೂಡ ಪರಮಾರ್ಥವಾಗಿ ಪರಮಾತ್ಮರೇ ಎಂಬುದಾಗಿ ಪ್ರತಿಪಾದಯಂತಿ ವೇದಾಂತ. ವೇದಾಂತಗಳು ಇದನ್ನು ಪ್ರತಿಪಾದನೆ ಮಾಡ್ತವೆ. ಅದು ವೇದಾಂತದ ಪ್ರಯೋಜನ. ಮತ್ತು ಇದಕ್ಕೆ ಪ್ರಮಾಣ ಯಾವುದು ಅಂದರೆ ವೇದಾಂತ. ಹೀಗೆ ಪ್ರಮಾಣ ವೇದಾಂತ ಅಷ್ಟೇ, ಇನ್ನು ಯಾವ ಥರ ಅಲ್ಲ. ತಾರ್ಕಿಕರು ಹೇಳುವಂತೆ ಪ್ರಮಾಕರಣಂ ಪ್ರಮಾಣಂ ಅಂತ ಅದ ಮುಂದೆ ಈ ನಾಳೆಯ ಒಂದು ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಇದೆಯಲ್ಲ, ಆ ಸಂದರ್ಭದಲ್ಲಿ ಮುಂದೆ ಬರುತ್ತೆ ಇವೆಲ್ಲ. ಪ್ರಮಾಣ ಅಂತಂದರೆ, ಪ್ರಮಾಣ ಅಂತಂದ್ರೆ ಏನು, ಪ್ರಮಾಕರಣಂ ಅಂತ ಏನು, ಪ್ರಮ ಅಂತಂದ್ರೆ ಏನು, ಮ ಎರಡಿದೆಯಲ್ಲ ಅದಕ್ಕೆ ಅರ್ಥ ಏನು, ಇದು ಯಾವ ರೀತಿ ವೇದಾಂತಕ್ಕೆ ಅನ್ವಯವಾಗುತ್ತೆ, ಅನ್ವಯವಾಗೋದಿಲ್ಲ. ಮತ್ತೆ ಬೇರೆ ಭಾಷೆಯಲ್ಲಿ ಬೇರೆ ದರ್ಶನದಲ್ಲಿ ಬಂದಿರತಕ್ಕಂಥ ಈ ಪ್ರಮಾಣ ಶಬ್ದ ಇದೆಯಲ್ಲ, ಅದೇನೋ ಅಲ್ಲಿ ಪರಿಭಾಷೆ, ಅಲ್ಲಿಯ ಪರಿಭಾಷೆಗೆ ತಕ್ಕಂತೆ ಅರ್ಥ ಮಾಡಿದ್ದೀವಲ್ಲ, ಆ ಅರ್ಥ ವೇದಾಂತದಲ್ಲಿ ಹೇಗೆ ಪ್ರಯೋಜನವಾಗೋದಿಲ್ಲ. ಇವನ್ನೆಲ್ಲ ಅದು ಬರುತ್ತೆ. ಬಹಳ ಸ್ವಾರಸ್ಯಕರವಾದ ಒಂದು ಅಂಶಗಳವೆಲ್ಲ ಮುಂದೆ ನೋಡೋಣ, ಇರಲಿ. ಹೀಗೆ ಏನು ಇದು ಪ್ರಯೋಜನ ವೇದಾಂತ ಅದು ಹೇಗೆ ವೇದಾಂತಗಳು ಇದನ್ನು ಹೇಳ್ತಾವೆ. ಎಲ್ಲಿ ಹೇಳ್ತಾ ಇವೆ ಅಂದರೆ ತತ್ವಮಸಿ ಇತ್ಯೇವ ಮಾದಯ, ಅದೇ ನೀನಾಗಿದೆ ಎಂಬುದಾಗಿ ವೇದಾಂತಗಳು ಹೀಗೆ ಹೇಳ್ತಾರೆ. ಆದ್ದರಿಂದ ತಸ್ಮಾತ್ ನಾಸ್ತಿ ಜೈವೇನ ದುಃಖೇನ ಪರಮ, ಜೈವೇನ ದುಃಖೇನ, ಜೈವೇನ ಅಂತ ನಾನು ಈ ದುಃಖ ಇದೆಯಲ್ಲ, ಜೀವಸ್ಯ ಇದಂ ಜೈವಂ, ಜೀವನಿಗೆ ಸಂಬಂಧಪಟ್ಟಿದ್ದು ಜೈವ. ಆ ಜೈವನ ದುಃಖದಿಂದ, ಜೀವನಿಗೆ ಸಂಬಂಧಪಟ್ಟ ದುಃಖದಿಂದ, ಜೀವನಿಗೆ ಸಂಬಂಧಪಟ್ಟಿದ್ದು ದುಃಖ ಅದು. ಅದರಿಂದ ಪರಮಾತ್ಮನಿಗೆ ದುಃಖಿತ್ವ ಪ್ರಸಂಗ ನಾಸ್ತಿ. ಆದ್ದರಿಂದ ಪರಮಾತ್ಮನಿಗೆ ಅವನೂ ದುಃಖಿ ಆಗ್ಬಿಡ್ತಾನೆ. ಏನಪ್ಪ, ಪರಮಾತ್ಮನು ಅಂಶಿ ಅಂತ ಒಪ್ಕೊಂಡ್ಬಿಟ್ರೆ ಅವನಿಗೆ ಜೀವನ ದುಃಖ ಎಲ್ಲ ಬಂದ್ಬಿಡುತ್ತಲ್ಲಪ್ಪ, ಏನು ಯೋಚನೆ ಮಾಡಬೇಕಾಗಿಲ್ಲಪ್ಪ, ಯಾವುದಕ್ಕೂ ಬರೋದಿಲ್ಲ. ಯಾಕೆ? ಅವನಿಗೆ ಅಭಿಮಾನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾಕೆ? ಅವನಿಗೆ ಅಧ್ಯಾಸ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾಕಿಲ್ಲ? ಅವನು ವಿವೇಕದಿಂದ ತಿಳಿದುಕೊಂಡಿದ್ದಾನೆ. ಯಾಕೆ ವಿವೇಕಿ ಅಂದರೆ ಅವನು ಜ್ಞಾನಿ, ಅದಕ್ಕೋಸ್ಕರ ಅದು ವಿದ್ಯೆ ತಿಳ್ಕೊಂಡಿರ್ತಕ್ಕಂಥ. ಆದ್ದರಿಂದ ಏನಾಗಿದೆ, ಪ್ರತಿಯೊಬ್ಬರಿಗೂ ಜ್ಞಾನ ಉಂಟಾಗಿ ಇವೆಲ್ಲ ಯಾವುದೂ ಇರೋದಿಲ್ಲ. ಆ ಜ್ಞಾನವನ್ನ ವೇದಾಂತಗಳು ನಮಗೆ ಹೇಳ್ತಾ ಇದೆ. ಅಷ್ಟು ಮಾತ್ರದಿಂದ ಈ ಒಂದು ಬ್ರಹ್ಮಭಾವವನ್ನು ಹೊಂದುವುದಕ್ಕೆ ವೇದಾಂತಗಳು ಪ್ರಮಾಣವಾಗಿವೆ. ಶಾಸ್ತ್ರಯೋನಿತ್ವಾತ್, ಇಷ್ಟೇ ಪ್ರಮಾಣ ಅಂದರೆ ಅಂತ ಹೇಳ್ಬಿಟ್ಟು ಬೇರೆಯವರು ಹೇಳ್ತಕ್ಕಂಥ ಈ ಪ್ರಮಾಣ ಅಂತ ಅಲ್ಲ. ಅದನ್ನು ಸ್ವಾಮಿಪಾದರವರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಮುಂದೆ ನೋಡೋಣ. ಇದು ಈ ದುಃಖಿತ್ವ ಪ್ರಸಂಗ ಬರೋದಿಲ್ಲ ಅಂತ ಹೇಳಿ ಈ ಒಂದು ಪ್ರಕಾಶಾದಿವನ್ನೈವಂ ಪರಹ ಅಂತ ಹೇಳ್ತಾರೆ. ಮುಂದೆ ನೋಡಿ, ಇದಕ್ಕೆ ಏನೋ ತತ್ವಮಸಿ ಅಂತ ಶ್ರುತಿವಾಕ್ಯ ಹೇಳಿಬಿಟ್ರಿ, ಅದಕ್ಕೆ ಸ್ಮೃತಿವಾಕ್ಯವೂ ಇದೆ. ಸ್ಮೃತಿಯು ಪ್ರಮಾಣ. ಶ್ರುತಿ ಏನು ಹೇಳ್ತಾ ಇದೆ, ಸ್ಮೃತಿ ಅದನ್ನೇ ಹೇಳ್ತಾ ಇದೆ ಅಷ್ಟೆ. ಸ್ಮೃತಿಯೂ ಕೂಡ ಪ್ರಮಾಣ ಅಂತ ಹೇಳಿ ಅದನ್ನು ಕೆಲವು ಪ್ರಮಾಣ ವಾಕ್ಯಗಳನ್ನು ಉದ್ಧಾರ ಮಾಡ್ತಾರೆ. ಅದರ ಮುಂದೆ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.